ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ಸಂತೋಷ್ ರಾಠೋಡ್. ಇದು ಸಿಎಂ ಡಿಕೆ ಶಿವಕುಮಾರ್ ಅವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸ್ಟೋರಿಯನ್ನ ನೋಡಲೇಬೇಕು. ನೋಡಿ, ಜಮೀನು ಕಬಳಿಕೆ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಸ್ಟೋರಿಯನ್ನ ನೋಡಲೇಬೇಕು. ಕಂದಾಯ ಸಚಿವರು ಆಗಿರುವಂತಹ ಡಿಸಿಎಂ ಪರಮೇಶ್ವರ್ ಅವರು ಕೂಡ ನೋಡಬೇಕು ಈ ಸ್ಟೋರಿನ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸು. ಇದು ಒಂದಲ್ಲ ಎರಡಲ್ಲ, ಸಾವಿರ ಎಕರೆ ಭೂ ಅಕ್ರಮದ ಬಿಗ್ ಬ್ರೇಕಿಂಗ್ ಸ್ಟೋರಿ. ಇದು ಒಂದಲ್ಲ ಎರಡಲ್ಲ, ಸರಿಸುಮಾರು 1000 ಎಕರೆ ಭೂ ಅಕ್ರಮದ ಬಿಗ್ ಬ್ರೇಕಿಂಗ್ ಸ್ಟೋರಿ. ಇದು ಸಿಎಂ ಡಿಕೆ ಶಿವಕುಮಾರ್ ಅವರು, ಅರಣ್ಯ ಸಚಿವರು ಕೂಡ ನೋಡಲೇಬೇಕಾಗಿರುವಂತಹ ಸ್ಟೋರಿ. ಇದು ಸಿಎಂ ಡಿಕೆ ಶಿವಕುಮಾರ್ ಅವರು ತಪ್ಪದೇ ನೋಡಬೇಕಾಗಿರೋ ಸ್ಟೋರಿ. ಒಂದಲ್ಲ ಎರಡಲ್ಲ, 100 ಎಕರೆ ಭೂ ಅಕ್ರಮವೂ ಅಲ್ಲ, ಸರಿಸುಮಾರು 1000 ಎಕರೆ ಭೂ ಅಕ್ರಮದ ಬಿಗ್ ಬ್ರೇಕಿಂಗ್ ಸ್ಟೋರಿ. ಇದು ಇನ್ನು ಅರಣ್ಯ ಸಂಪತ್ತನ್ನು ಕೂಡ ಬಿಡ್ತಾ ಇಲ್ಲ ಭೂಗಳ್ಳರು. ಅರಣ್ಯ ಇಲಾಖೆಯ ಸರಿಸುಮಾರು 1000 ಎಕರೆ ಭೂಮಿಗೆ ಕನ್ನ ಹಾಕಿದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ರಿಸರ್ವ್ ಫಾರೆಸ್ಟ್ನ 1096 ಎಕರೆ ಭೂಮಿ ಕಬಳಿಕೆಗೆ ತಯಾರಿ ನಡೀತಾ ಇದೆಯಂತೆ. ಬಳ್ಳಾರಿಯ ಸೋಮಲಾಪುರದ ಕಾಯ್ದಿರಿಸಿದ ಅರಣ್ಯ ಪ್ರದೇಶ ಇದು. ಬಳ್ಳಾರಿ ಜಿಲ್ಲೆಯ ಹಿಂದಿನ ಅಸಿಸ್ಟೆಂಟ್ ಕಮಿಷನರ್, ಡಿಸ್ಟ್ರಿಕ್ಟ್ ಕಮಿಷನರ್, ಕಂದಾಯ ಇಲಾಖೆಯ ಸೆಕ್ರೆಟರಿ, ಸಂಡೂರು ತಹಶೀಲ್ದಾರ್, ಆರ್ಎಫ್ಒ ಮೂಗಿನ ಅಡಿಯಲ್ಲೇ ಈ ಭಾರಿ ಪ್ರಮಾಣದ ಹಗರಣ ನಡೆದಿದೆ. ಎಲ್ಲ ಅಧಿಕಾರಿಗಳ ಮೂಗಿನ ಅಡಿಯಲ್ಲಿ ಈ ಅಕ್ರಮ ನಡೆದಿದೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಸರಿಸುಮಾರು 1096 ಎಕರೆ ಭೂಮಿ ಕಬಳಿಕೆಗೆ ತಯಾರಿ ನಡೀತಾ ಇತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಭೂಪೇಂದ್ರ ಯಾದವ್ ಅವರು ಕೂಡ ನೋಡಲೇಬೇಕಾಗಿರುವಂತಹ ಸ್ಟೋರಿ. ಇದು ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ನೋಡಲೇಬೇಕು ಅಂತಹ ಸ್ಟೋರಿ. 1000 ಎಕರೆ ಕಬ್ಜಾಗೆ ಅಧಿಕಾರಿಗಳು, ರಾಜಕಾರಣಿಗಳು, ಎಲ್ಲರ ಶ್ರೀರಕ್ಷೆ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ನೋಡಿ, ಸಹಜವಾಗಿ ಸಾರ್ವಜನಿಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಏನ್ರಿ ನಡೀತಾ ಇದೆ ಇಲಾಖೆಯಲ್ಲಿ ಏನು ನಡೀತಾ ಇದೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಜಮೀನನ್ನು ಕಬಳಿಸೋದಕ್ಕೆ ಇವರು ಮುಂದಾಗ್ತಾರೆ ಅಂತಂದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಚೋರನೂರು ಹೋಬಳಿಯಲ್ಲಿ ಸೋಮಲಾಪುರ ಗ್ರಾಮದ ಸರ್ವೆ ನಂಬರ್ 165/A, 165/B, 177/C ಹಾಗೂ 1/B ಒಟ್ಟು 1096.79 ಎಕರೆ ಭೂಮಿ ದೀರ್ಘಕಾಲದಿಂದ ಇರುವಂತಹ ರಿಸರ್ವ್ಡ್ ಫಾರೆಸ್ಟ್ ಏರಿಯಾ ಇದು. ಆದರೂ ಕೂಡ ಏನು ಮಾಡ್ತಾರೆ ಇಲ್ಲಿ ಅಂತಂದರೆ, ಅರಣ್ಯ ಭೂಮಿಯ ದಾಖಲಾತಿ ಸ್ವರೂಪ ಸರ್ಕಾರದ ಬಿ ಖರಾಬು ಅಂತ ಬದಲಾಯಿಸಿರುವಂತಹ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಗಂಭೀರವಾಗಿರುವ ಆರೋಪಗಳು ಕೇಳಿಬರ್ತಾ ಇದೆ. ಕಾನೂನುಬದ್ಧವಾಗಿ ಬಿ ಖರಾಬು ಅಂತ ಬದಲಾಯಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಈ ರೀತಿ ವರ್ಗೀಕರಣ ಬದಲಾವಣೆಗೆ ಯಾವುದೇ ರೀತಿಯಲ್ಲೂ ಕೂಡ ಮಾನ್ಯ ಅರಣ್ಯ ಅಧಿಸೂಚನೆ, ಡಿ ರಿಸರ್ವೇಷನ್ ಆದೇಶ, ಸರ್ಕಾರದ ಅನುಮೋದನೆ ಅಥವಾ ಅದಕ್ಕೆ ಅನ್ವಯಿಸುವಂತಹ ಕಾನೂನಿನ ಅಗತ್ಯ ಇರೋ ಕೇಂದ್ರ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆದುಕೊಳ್ಳಬೇಕು. ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಕೂಡ ಇಲ್ಲ ಇಲ್ಲಿ. ಆದರೂ ಕೂಡ ಭೂಮಿಯನ್ನು ಇಲ್ಲಿ ಬಿ ಖರಾಬು ಅಂತ ಬದಲಾವಣೆ ಮಾಡಿದ್ದು ಹೇಗೆ? ಆ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳು ಕೂಡ ಲಭ್ಯವಾಗಿದ್ದಾವೆ. ಇದು HMT ಹಗರಣವನ್ನು ಕೂಡ ಮೀರಿಸುವಂತಹ ಬೃಹತ್ ಅರಣ್ಯ ಭೂಮಿ ಗೋಲ್ಮಾಲ್. ಸಂಡೂರು ತಾಲೂಕಿನ ಸೋಮಲಾಪುರದಲ್ಲಿ 1900
96 ಎಕರೆ ಭೂಮಿ. ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಅವರು ಕೂಡ ನೋಡಬೇಕಾಗಿರೋ ಸ್ಟೋರಿ ಇದು. ಮುಖ್ಯಮಂತ್ರಿಗೆ ತಿಳಿಯದಂತೆ ಇಷ್ಟೊಂದು ಪ್ರಮಾಣದಲ್ಲಿ ಅಕ್ರಮ ನಡೆಯೋದಕ್ಕೆ ಹೇಗೆ ಸಾಧ್ಯ? 27 ದಶಕಗಳವರೆಗೆ ಕಾಯ್ದಿರಿಸುವಂತಹ ಭೂಮಿ ಇದು. ಅಲ್ಲಿಯವರೆಗೆ ಕಾಯ್ದಿರಿಸಿರುವಂತಹ ಭೂಮಿ ಆದರೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಭೂಮಿಯನ್ನು ಕಬಳಿಸೋದಕ್ಕೆ ಹೇಗೆ ಸಾಧ್ಯ? ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಅವರ ಗಮನ ಸೆಳೆಯುವಂತಹ ಪ್ರಕರಣ ಇದು. ಮುಖ್ಯಮಂತ್ರಿ ಅವರಿಗೂ ಕೂಡ ತಿಳಿಯದಂತೆ 1000 ಎಕರೆ ಜಮೀನನ್ನು ಕಬಳಿಸೋದಕ್ಕೆ ಯಾರ ಕೈಚಳಕ ಕೆಲಸ ಮಾಡ್ತಾ ಇದೆ? ಇಲ್ಲಿ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಹೇಗೆ ಸಾಧ್ಯವಾಯಿತು? ಬಹಳಷ್ಟು ಗಂಭೀರವಾಗಿರುವಂತಹ ಪ್ರಕರಣ ಇದು. ಎಂತೆಂಥ ಮಿನಿಸ್ಟರ್ಗಳೇ ಅರೆಸ್ಟ್ ಆಗಿದ್ದಾರೆ, ಎಂತೆಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಈ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಆದರೆ ಇಲ್ಲಿ ರಿಸರ್ವ್ ಫಾರೆಸ್ಟ್ ಏರಿಯಾ ಏನಿದೆ ಅದೇ ಭೂಮಿಯನ್ನು ಕಬಳಿಸೋದಕ್ಕೆ ಹೇಗೆ ಅನುವು ಮಾಡಿಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋ ಪ್ರಶ್ನೆಗಳು ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಕಾನೂನುಗಳನ್ನು ಗಾಳಿಗೆ ತೂರಿ ರಿಸರ್ವ್ ಫಾರೆಸ್ಟ್ ಏರಿಯಾದ ಜಮೀನೇನಿದೆ 1096 ಎಕರೆ, ಅದನ್ನು ಈಗ ಭೂಗಳ್ಳರಿಗೆ ಕಬಳಿಸೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಅದರಲ್ಲೂ ಈ ಹಿಂದೆ ಇದ್ದಂತಹ ಕೆಲವು ಅಧಿಕಾರಿಗಳು, ಡಿಸ್ಟ್ರಿಕ್ಟ್ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್, ಅದೇ ರೀತಿಯಾಗಿ ಸ್ಥಳೀಯ ತಹಶೀಲ್ದಾರ್ಗಳು, ಇನ್ನಿತರ ಕಂದಾಯ ಇಲಾಖೆ ಅಧಿಕಾರಿಗಳು ಯಾರಿದ್ದಾರೆ ಎಲ್ಲರ ಹೆಸರು ಕೂಡ ಕೇಳಿಬರ್ತಾ ಇದೆ. ಅರಣ್ಯ ಇಲಾಖೆಯ ಹೆಸರು ಕೂಡ ಕೇಳಿಬರ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಇದೆಲ್ಲವೂ ಕೂಡ ರಿಸರ್ವ್ ಫಾರೆಸ್ಟ್ ಏರಿಯಾ, ಐತಿಹಾಸಿಕ ಸ್ಥಳಗಳಿದಾವಲ್ಲಿ. ಆದರೂ ಕೂಡ ಈ ಭೂಮಿಯನ್ನು ಕಬಳಿಸೋದಕ್ಕೆ ಅಧಿಕಾರಿಗಳು ಅನುವು ಮಾಡಿಕೊಡುತ್ತಾ ಇದ್ದಾರೆ, ಕಾನೂನುಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಈ ಸರ್ಕಾರದ ಬಿ ಖರಾಬು ಅಂತ ಬದಲಾಯಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ PCCF ಅವರಿಗೂ ಕೂಡ ದೂರು ಸಲ್ಲಿಕೆಯಾಗಿದೆ. 2 ತಿಂಗಳು ಕಳೆದು ಹೋಗಿದೆ ದೂರು ದಾಖಲು ಮಾಡಿ. ಈ ದೂರು ಕೊಟ್ಟು 2 ತಿಂಗಳು ಕಳೆದು ಹೋಯಿತು. ಆದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕ್ರಮ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ತನಿಖೆ ಮಾಡಬೇಕು, ತೀವ್ರವಾಗಿ ಸ್ವತಂತ್ರವಾಗಿ ಇದರ ತನಿಖೆ ಆಗಬೇಕು ಅನ್ನುವಂತಹ ತೀವ್ರ ಬೇಡಿಕೆಗಳು ಕೇಳಿಬರ್ತಾ ಇದೆ. ರಾಜ್ಯ ಸರ್ಕಾರದ ಕಾನೂನುಬದ್ಧ ಅಧಿಕಾರದ ವ್ಯಾಪ್ತಿಯಲ್ಲಿ ಈ ಪ್ರಕರಣವನ್ನು CBI ತನಿಖೆಗೆ ಒದಗಿಸಬೇಕು ಅನ್ನುವಂತಹ ಒಂದು ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ತನಿಖೆಗೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಕೇಳಿಬರ್ತಾ ಇದೆ. ರಾಜ್ಯ ಸರ್ಕಾರ ಏನು ಮಾಡುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ನೋಡಿ, PCCFಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ಕೂಡ ದಾಖಲಾಗಿದೆ. ಇಲ್ಲೇನಾಗುತ್ತೆ ಅಂದರೆ, ಸರ್ವೆ ನಂಬರ್ 165/A, 165/B, 177/C, 1/B ಒಟ್ಟು 1096.79 ಎಕರೆ. ಇದು ಬಹಳಷ್ಟು ವರ್ಷಗಳಿಂದ ರಿಸರ್ವ್ ಫಾರೆಸ್ಟ್ ಏರಿಯಾ ಅಂತ ಕಂದಾಯ ಇಲಾಖೆಯ ದಾಖಲೆಗಳೇನಿದ್ದಾವೆ ಆ ದಾಖಲೆಗಳಲ್ಲಿ ನಮೂದಾಗಿದೆ, ದಾಖಲಾಗಿದೆ ಇದು. ಆದರೂ ಕೂಡ ಬಳ್ಳಾರಿ ಉಪವಿಭಾಗದ ಅಧಿಕಾರಿಗಳ ಆದೇಶ ಏನಿದೆ ಅದರ ಪ್ರಕಾರ, ಅದರ ಆದೇಶ ಪ್ರತಿ ಕೂಡ ಇದೆ ನಮ್ಮ ಹತ್ರ. ಅದರ ಮೂಲಕವಾಗಿ ಆ ಭೂಮಿಯ ದಾಖಲಾತಿ ಏನಿತ್ತು ಅದರ ಸ್ವರೂಪವನ್ನು ಬಿ ಖರಾಬು ಅಂತ ಅವರು ಬದಲಾವಣೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ. ಈ ಹಿಂದೆ ಇದ್ದಂತಹ ದಾಖಲೆಗಳಿಗೂ ಈಗಿನ ದಾಖಲೆಗಳಿಗೂ ಅಜಗಜಾಂತರ ವ್ಯತ್ಯಾಸ. ಮೊದಲು ಅದು ರಿಸರ್ವ್ ಫಾರೆಸ್ಟು, ಆದರೆ ಈಗ ಬಿ ಖರಾಬು ಅಂತ ದಾಖಲೆಗಳಲ್ಲಿ ಬದಲಾವಣೆ ಮಾಡಿದ್ದಾರೆ. ಯಾರು ಮಾಡಿದ್ದು? ಅಧಿಕಾರಿಗಳ ಗಮನಕ್ಕಿಲ್ವಾ ಇದು? ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. DC ಅವರು, ಅಸಿಸ್ಟೆಂಟ್ ಕಮಿಷನರ್ ಅವರು, ಕಂದಾಯ ಇಲಾಖೆ ಅಧಿಕಾರಿಗಳು, ಅದೇ ರೀತಿಯಾಗಿ ಸ್ಥಳೀಯ ತಹಶೀಲ್ದಾರ್ ಅವರು ಕೂಡ, ಅವರ ಮೇಲೂ ಕೂಡ ಆರೋಪಗಳು ಕೇಳಿಬರ್ತಾ ಇದೆ. ಇನ್ನು 2024ರ ಜನವರಿ 25ಕ್ಕೆ ಬಳ್ಳಾರಿ ACಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಬರುತ್ತೆ. ಕಾನೂನು ಬಾಹಿರವಾಗಿ ಅರಣ್ಯ ಭೂಮಿಯನ್ನೇ ಖರಾಬು ಅಂತ ಬದಲಾವಣೆ ಮಾಡಿದ್ದಾರೆ.
ಕೇಂದ್ರ ಅರಣ್ಯ ಪರಿಸರ ಸಚಿವಾಲಯದ ಪೂರ್ವಾನುಮತಿ ಬೇಕು, ಅದು ಕೂಡ ಇಲ್ಲ. ಬಳ್ಳಾರಿಯ ಹಿಂದಿನ ಎಸಿ ಕಂದಾಯ ಇಲಾಖೆ ಅಧಿಕಾರಿಗಳು, ಸಂಡೂರು ತಹಶೀಲ್ದಾರ್, ಅರಣ್ಯ ಇಲಾಖೆ ಕಾರ್ಯದರ್ಶಿಗಳ ಮೂಗಿನ ಅಡಿ ಇದೆಲ್ಲವೂ ಕೂಡ ಆಗಿದೆ. ಇನ್ನು ಇಷ್ಟು ದೊಡ್ಡ ಅಕ್ರಮ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಮೌನ. ಅಧಿಕಾರಿಗಳ ಕೃಪಾ ಕಟಾಕ್ಷದಲ್ಲೇ ಇದೆಲ್ಲವೂ ಕೂಡ ನಡೀತಾ ಇದೆಯಾ? ಹೇಗೆ? ಯಾವ ರಾಜಕಾರಣಿಗಳ ಶ್ರೀರಕ್ಷೆ ಇವರಿಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಬಳ್ಳಾರಿ ಡಿಸಿ, ಎಸಿ, ಕಂದಾಯ ಇಲಾಖೆ ಅಧಿಕಾರಿಗಳು, ತಹಶೀಲ್ದಾರ್ ಅವರು ಇವರೆಲ್ಲರೂ ಯಾವ ಕಾರಣಕ್ಕೆ ಮೌನವಾಗಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಇವರು ಮೌನವಾಗಿರೋದೇ ಈಗ ಹಲವಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಪ್ಪ ಮೌನವಾಗಿದ್ದಾರೆ? ಯಾರ ಪ್ರಭಾವಕ್ಕೆ ಒಳಗಾಗಿ ಇವರು ಮೌನವಾಗಿದ್ದಾರೆ? ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ಯಾರು? ಇದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರಪ್ಪ? 1096 ಎಕರೆ ಜಮೀನನ್ನು ಕಬಳಿಸೋದಕ್ಕೆ ಮುಂದಾಗ್ತಾ ಇರುವಂತಹ ಕಾಣದ ಕೈಗಳು ಯಾರ್ದು? ಆ ಕಾಣದ ಕೈವಾಡ ಯಾರದ್ದು? ಜೊತೆಗೆ ಈ ಅಧಿಕಾರಿಗಳಿಗೆ ಯಾರ ಶ್ರೀರಕ್ಷೆ ಇದೆ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಒಂದೇ ಒಂದು ಎಕರೆ ಡಿನೋಟಿಫಿಕೇಶನ್ ಆದರೆ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗುತ್ತೆ. ಕೋರ್ಟ್ಗಳು ಕೂಡ ಒದ್ದು ಒಳಗಾಕ್ಸಿದ್ದಾವೆ. ಆದರೆ ಈ ಪ್ರಕರಣದಲ್ಲಿ ಮಾತ್ರ ಅಧಿಕಾರಿಗಳೇ ಮೌನವಾಗಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಸ್ವತಂತ್ರವಾಗಿ ತನಿಖೆ ಆಗಬೇಕು, ಸಿಬಿಐ ತನಿಖೆಯ ಅಗತ್ಯತೆ ಇದೆ ಅನ್ನುವಂತಹ ಬೇಡಿಕೆಗಳು ಕೂಡ ಕೇಳಿಬರ್ತಾ ಇದೆ. ಮತ್ತೊಂದೆಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ತನಿಖೆ ಮಾಡೋದಕ್ಕೆ ಒಂದು ಸಮಿತಿ ಕೂಡ ರಚನೆ ಆಗಬೇಕು. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯಾಗಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿಬರ್ತಾ ಇದೆ. ತುಂಬ ಪ್ರಭಾವಿಗಳ ಕೈವಾಡ ಇದೆ ಅನ್ನೋ ಆರೋಪಗಳು. ತುಂಬ ಪ್ರಭಾವಿಗಳು ಈ ಭೂಮಿಯನ್ನು ಕಬಳಿಸೋದಕ್ಕೆ ಈ ರೀತಿಯಾಗಿ ದಾಖಲೆಗಳನ್ನೇ ತಮ್ಮ ಪ್ರಭಾವವನ್ನು ಬಳಕೆ ಮಾಡಿ ತಿದ್ದುಪಡಿ ಮಾಡಿಸಿದ್ದಾರೆ. ಜೊತೆಗೆ ಭೂಮಿಯನ್ನು ಕಬಳಿಸೋದಕ್ಕೆ ಪೂರಕವಾಗಿ ಏನೇನೆಲ್ಲ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿಕೊಂಡಿದ್ದಾರೆ. ಇದೆಲ್ಲ ಯಾವಾಗ ಗಮನಕ್ಕೆ ಬರುತ್ತೆ? PCCF ಅವರಿಗೆ ಒಂದು ದೂರು ದಾಖಲಾಗುತ್ತೆ. ಈ ರೀತಿಯಾಗಿ ಆಗಿದೆ, ಬಿ ಖರಾಬು ಅಂತ ಇವರು ವರದಿ ಸಲ್ಲಿಕೆ ಮಾಡಿದ್ದಾರೆ. ಆ ರೀತಿಯಾಗಿ ತಿದ್ದುಪಡಿ ಆಗೋದಕ್ಕೆ ಕಾರಣ ಏನು? ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಬೇಕು, ತನಿಖೆ ಮಾಡಿ ಅಂತ PCCFಗೆ ಒಂದು ದೂರು ದಾಖಲಾಗುತ್ತೆ. ಆದರೆ 2 ತಿಂಗಳಾಗಿದೆ, ಈವರೆಗೂ ಕೂಡ PCCF ಅಥವಾ ಅದರ ಅಧಿಕಾರಿಗಳು ಯಾರೊಬ್ಬರೂ ಕೂಡ ತನಿಖೆಗೆ ಮುಂದಾಗ್ತಾ ಇಲ್ಲ. ಇನ್ನು ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿಗೂ ಕೂಡ ದೂರು ಹೋಗಿದೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ದೂರು ದಾಖಲಾಗಿದೆ. ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿ ಕೂಡ ಒತ್ತಾಯವನ್ನು ಮಾಡಲಾಗಿದೆ. ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿಯವರು ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಒತ್ತಾಯವನ್ನು ಮಾಡಿದ್ದಾರೆ. ತನಿಖೆ ಆಗಬೇಕು, ಇದರ ಬಗ್ಗೆ ತನಿಖೆ ಮಾಡಿಸೋದಕ್ಕೆ ಮುಂದಾಗಿ ಅಂತ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೂ ಕೂಡ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಪತ್ರ ಬರೆಯಲಾಗಿದೆ. ಸಿಬಿಐ ತನಿಖೆಗೆ ವಹಿಸಬೇಕಿದನ್ನು, ಸಿಬಿಐನಿಂದ ತನಿಖೆಯಾಗಬೇಕು ಅಂತ ದೂರು ಸಲ್ಲಿಕೆ ಮಾಡಿದ್ದಾರೆ. ಆದರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಯಾವುದೇ ಕ್ರಮಗಳು ಇಲ್ಲ. ಯಾಕೆ? ಇದು ಸಹಜವಾಗಿ ಅನುಮಾನ ಕಾಡತ್ತಲ್ವೇ? ಈಗ ಸಹಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳು ಕಾಡ್ತಾ ಇದೆ. ಅಧಿಕಾರಿಗಳು ಶಾಮೀಲಾಗಿಲ್ಲದೆ ಇದೆಲ್ಲವೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳ ಒಂದು ಭಾಗಿದಾರತ್ವ ಇಲ್ಲದೆ, ರಾಜಕಾರಣಿಗಳ ಶ್ರೀರಕ್ಷೆ ಇಲ್ಲದೆ, ಅವರ ಕೃಪಾ ಕಟಾಕ್ಷ ಇಲ್ಲದೆ, ಭಾರಿ ಪ್ರಮಾಣದಲ್ಲಿ ದುಡ್ಡು ಹರಿದಾಡದೆ ಇಷ್ಟೊಂದು ಪ್ರಮಾಣದಲ್ಲಿ ಬದಲಾವಣೆಗಳಾಗೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಪ್ರಮಾಣದಲ್ಲಿ ಭೂಮಿಯನ್ನು ಕಬಳಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ತನಿಖೆಯಾಗಬೇಕು. ಈ ಬಗ್ಗೆ ಸಿಬಿಐನಿಂದ ತನಿಖೆಯಾಗಬೇಕು. ಸರ್ಕಾರವೂ ಕೂಡ ತನಿಖೆ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಇಲ್ಲದೆ ಹೋದರೆ ಅರಣ್ಯ ಭೂಮಿ
ಅರಣ್ಯದ ಸಂಪತ್ತು ನಾಶವಾಗುತ್ತೆ. ಕಂದಾಯ ದಾಖಲೆಗಳಲ್ಲಿ ರಿಸರ್ವ್ ಫಾರೆಸ್ಟ್ ಅಂತ ದಾಖಲಾಗಿರುವಂತಹ ಜಾಗ ಅದು. ಇನ್ನು ಅರಣ್ಯ ಇಲಾಖೆ ಉನ್ನತ ಅಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳ ನೇರ ಪಾತ್ರದ ಬಗ್ಗೆ ದೂರು ದಾಖಲಾಗಿದೆ. ಕಾಯ್ದಿರಿಸಿದ ಅರಣ್ಯ ಪ್ರದೇಶವನ್ನು ಲಪಟಾಯಿಸೋದಕ್ಕೆ ಸಂಚೆ ನಡೀತಾ ಇದೆ. ಕಂದಾಯ ಅರಣ್ಯ ಇಲಾಖೆಯ ನಡಾವಳಿಗಳ ಬಗ್ಗೆ ಅಸಮಾಧಾನ ಭುಗಿಲೇಳ್ತಾ ಇದೆ. ಪರಿಸರ ವನ್ಯ ಸಂಪತ್ತಿಗೆ ಕುತ್ತು ತರ್ತಾ ಇದೆ ಈ ಒಂದು ಅಕ್ರಮ. ಸರ್ಕಾರದ ಬೊಕ್ಕಸ, ಅರಣ್ಯ ಸಂಪತ್ತಿಗೆ ಕೋಟ್ಯಂತರ ರೂಪಾಯಿ ನಷ್ಟ. ಕೇವಲ ಕಾಗದ ಪತ್ರಗಳಲ್ಲಿ ಅರಣ್ಯದ ಸ್ವರೂಪ ಬದಲಾಗಿಲ್ಲ. ಇದರ ಹಿಂದೆ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು ಇದಾವೆ ಅಂತ ದಿನೇಶ್ ಕಲ್ಲಹಳ್ಳಿ ಆರೋಪ ಮಾಡ್ತಾ ಇದ್ದಾರೆ. ತುಂಬಾ ಗಂಭೀರ ಸ್ವರೂಪದ ಆರೋಪಗಳು ಕೇಳಿಬರ್ತಾ ಇದೆ. ಒಂದು ಬಹುದೊಡ್ಡದಾಗಿರುವಂತಹ ಸಂಚಿದೆ ಇಲ್ಲಿ. ಭೂಮಿಯನ್ನು ಲಪಟಾಯಿಸೋದಕ್ಕೆ ಮಾಡ್ತಾ ಇರುವಂತಹ ಒಂದು ಷಡ್ಯಂತ್ರ ಇದು. ಹೀಗಾಗಿ ಬಳ್ಳಾರಿಯ ಮೆಗಾ ಲ್ಯಾಂಡ್ ಸ್ಕ್ಯಾಮ್ ಏನಿದೆ ಅದರ ಬಗ್ಗೆ ತನಿಖೆ ಆಗಬೇಕು. ರಾಜ್ಯ ಸರ್ಕಾರದ ಬೊಕ್ಕಸ, ಅರಣ್ಯ ಸಂಪತ್ತಿಗೆ ಕೋಟ್ಯಂತರ ರೂಪಾಯಿ ನಷ್ಟವಾಗ್ತಾ ಇದೆ. ಹಾಗಾಗಿ ಈ ಬಗ್ಗೆ ತನಿಖೆ ಆಗಬೇಕು. ಇದರ ಹಿಂದೆ ಇರುವಂತಹ ಕಾಣದ ಕೈವಾಡಗಳು ಯಾರದ್ದು, ಯಾರು ಮಾಸ್ಟರ್ ಮೈಂಡ್ ಇದ್ದಾರೆ, ಅವರು ಕೂಡ ಬೆಳಕಿಗೆ ಬರಬೇಕು. ಇದರ ಬಗ್ಗೆ ವಿಸ್ತೃತವಾಗಿ ತನಿಖೆಯಾಗಬೇಕು ಅಂತ ಒತ್ತಾಯಗಳು ಕೇಳಿಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಅರಣ್ಯ ಸಂಪತ್ತು ನಾಶವಾಗ್ತಾ ಇರೋದಕ್ಕೆ, ಪ್ರಕೃತಿಯ ಈ ಅರಣ್ಯ ಸೊಬಗು ನಾಶವಾಗ್ತಾ ಇರೋದಕ್ಕೆ ಎಷ್ಟರ ಮಟ್ಟಿಗೆ ನಾವು ಪ್ರಕೃತಿ ವಿಕೋಪಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಈಗಾಗಲೇ ನೋಡ್ತಾ ಇದ್ದೀವಿ. ಆದರೆ ಸಾವಿರಾರು ಎಕರೆ ಭೂಮಿ ಅರಣ್ಯ ಪ್ರದೇಶಕ್ಕೆ ಸೇರಿರುವಂಥದ್ದು, ರಿಸರ್ವ್ ಫಾರೆಸ್ಟ್ ಆಗಿದ್ದಂತಹ ಭೂಮಿಯನ್ನು ಲಪಟಾಯಿಸೋದಕ್ಕೆ ಭಾರಿ ಪ್ರಮಾಣದಲ್ಲಿ ಷಡ್ಯಂತ್ರಗಳು ನಡೀತಾ ಇದೆ. ಅಧಿಕಾರಿಗಳೇ ಅದರಲ್ಲಿ ಶಾಮೀಲಾಗಿದ್ದಾರೆ. ಅದು ಕೂಡ ದೊಡ್ಡ ಮಟ್ಟದ ಅಧಿಕಾರಿಗಳು, ಉನ್ನತ ಹುದ್ದೆಯಲ್ಲಿ ಇರುವಂತಹ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಗಂಭೀರ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಪರಿಸರ ಪ್ರಿಯರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಸೋಮಲಾಪುರ ಅರಣ್ಯ ಒತ್ತುವರಿ ಕಥನ. ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಸರ್ಕಾರಿ ಜಮೀನು ಲಪಟಾಯಿಸೋದಕ್ಕೆ ತಂತ್ರ ಹೆಣಿಯಲಾಗ್ತಾ ಇದೆ. ಅರಣ್ಯ ಕಾಯ್ದೆಗಳಿಗೆ ತಿಲಾಂಜಲಿ ಇಟ್ಟು ಬೃಹತ್ ಕಬ್ಜಾ ಪ್ರಕ್ರಿಯೆ ನಡೀತಾ ಇದೆ. ದಶಕಗಳ ಇತಿಹಾಸ ಇರೋ ರಿಸರ್ವ್ ಫಾರೆಸ್ಟ್ ಜಾಗ ಕರಗ್ತಾ ಇರೋದು ಯಾಕೆ? ಬಳ್ಳಾರಿ ಜಿಲ್ಲಾಡಳಿತ ಆದೇಶದ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅರಣ್ಯ ನಾಶದ ಈ ಹಗರಣದ ಜಾಡು ಹಿಡಿದು ಈಗ ಹೊರಟಿದ್ದಾರೆ ಹೋರಾಟಗಾರರು, ಪರಿಸರವಾದಿಗಳು ಹೊರಟಿದ್ದಾರೆ. ಈ ಭೂಮಿಯನ್ನು ಲಪಟಾಯಿಸೋದಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರು ಇದರ ಹಿಂದೆ ಇದ್ದಾರೆ, ವಾಸ್ತವಾಂಶ ಗೊತ್ತಾಗಬೇಕಲ್ವೇ? ವಾಸ್ತವ ಏನಿದೆ ಅನ್ನುವಂಥದ್ದು ಗೊತ್ತಾಗಬೇಕು. ಅದರ ಬಗ್ಗೆ ತನಿಖೆಗಳಾಗಬೇಕು ಅಂತ ಒತ್ತಾಯಗಳು ಕೇಳಿಬರ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಆ ಇಡೀ ಆ ರಿಸರ್ವ್ ಫಾರೆಸ್ಟ್ನ ಜಾಗವನ್ನು ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಪ್ರಾಣಿಗಳು ಕೂಡ ವಾಸ ಮಾಡ್ತಾ ಇದ್ದಾವೆ. ಅಂತಹ ಒಂದು ರಿಸರ್ವ್ ಫಾರೆಸ್ಟ್ ಏರಿಯಾ ಇದು. ಒಂದಾನೊಂದು ಕಾಲದಲ್ಲಿ ದಶಕಗಳೇ ಇದು ರಿಸರ್ವ್ ಫಾರೆಸ್ಟ್ ಆಗಿತ್ತು. ಆದರೆ ಈಗ ಬಿ ಖರಾಬು ಅಂತ ದಾಖಲಿಸಿರೋದ್ರಿಂದಾಗಿ ಅನುಮಾನಗಳು ಮೂಡೋದಕ್ಕೆ ಆರಂಭ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್ ಕಲ್ಲಹಳ್ಳಿ ಸರ್, ಸೋಮಲಾಪುರ ಗ್ರಾಮದ ಸರ್ವೆ ನಂಬರ್ 165/A 165/B ಅರಣ್ಯ ರಿಸರ್ವ್ ಫಾರೆಸ್ಟ್ ಅನ್ನುವಂತಹ ಒಂದು ಜಾಗ ಇದು. ಆದರೆ ಈಗ ಅಕ್ರಮ ನಡೀತಾ ಇದೆ ಅನ್ನೋ ಗಂಭೀರ ಆರೋಪಗಳು. ಈ ಬಗ್ಗೆ ಮತ್ತಷ್ಟು ಮಾತಾಡೋದಾದ್ರೆ ಸರ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇದು ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತ ವನ್ಯ ಸಂಪತ್ತು. ಈ ಅರಣ್ಯ ಭೂಮಿಯನ್ನು ಕಾನೂನು ಬಾಹಿರವಾಗಿ ನಿಯಮ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ 1000ಕ್ಕೂ ಹೆಚ್ಚು ಎಕರೆ ಜಮೀನುಗಳನ್ನ, ಅರಣ್ಯ ಜಮೀನನ್ನ ರಿಸರ್ವ್ ಫಾರೆಸ್ಟ್ ನನ್ನ ಖರಾಬ್ ಅಂತೇಳಿ ಕಂದಾಯ ಇಲಾಖೆ ಅಧಿಕಾರಿಗಳು ಏನಿವತ್ತು ಬದಲಾವಣೆ ಮಾಡಿಕೊಟ್ಟಿದ್ದಾರೆ. ಇದರಿಂದ ಬಹುದೊಡ್ಡ ಒಂದು ಹುನ್ನಾರ ಅಡಗಿದೆ ಸರ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ತೋರ್ನೂರು ಹೋಬಳಿ ಸೋಮಲಾಪುರ ಅಂತ ಒಂದು ಗ್ರಾಮ ಸರ್.
ಈ ಗ್ರಾಮದಲ್ಲಿ ಸರ್ವೆ ನಂಬರ್ 165/A, 165B, 177C ಹಾಗೂ 1B ರಲ್ಲಿ ಒಟ್ಟು 1096 ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶವನ್ನ ಕಂದಾಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಸೇರ್ಕೊಂಡು ಈ ಅರಣ್ಯ ಪ್ರದೇಶವನ್ನ ಖರಾಬ್ ಅಂತೇಳಿ ಮಾಡ್ಕೊಟ್ಟಿದ್ದಾರೆ. ಮುಂದೆ ಈ ಅರಣ್ಯ ಪ್ರದೇಶವನ್ನ ಗಣಿ ಪ್ರದೇಶವಾಗಿರುವಂತ ಈ ಸೊಂಡೂರು ಭಾಗದ ಈ ಪ್ರದೇಶವನ್ನ ಹಲವಾರು ಕಾರ್ಖಾನೆಗಳಿಗೆ ಹಂಚಿಕೆ ಮಾಡುವಂತ ಒಂದು ಹುನ್ನಾರ, ಬಹುದೊಡ್ಡ ಹುನ್ನಾರ ನಡೀತಾ ಇದೆ ಸರ್ ಇದರಲ್ಲಿ. ಇದು ಮಾನ್ಯ ಗೌರವಾಂತ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ಇವತ್ತೊಂದು ಸವಿರವಾದಂತ ದೂರನ್ನು ನೀಡಿ ಇಡೀ ಪ್ರಕರಣದ ಬಗ್ಗೆ ಒಂದು ಗಂಭೀರವಾದಂತ ತನಿಖೆ ಆಗಬೇಕು. ಇಡೀ ಪ್ರಕರಣವನ್ನ CBI ನಂತ ಸ್ವತಂತ್ರ ತನಿಖೆ ಸಂಸ್ಥೆಗೆ ವಹಿಸಬೇಕು ಸರ್. ಕಾರಣ ಏನಂತ ಹೇಳಿದ್ರೆ, ಇದು ಹಲವಾರು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ರಾಜಕಾರಣಿಗಳು ಸೇರಿ ಮಾಡಿರುವಂತ ಒಂದು ದೊಡ್ಡ ಷಡ್ಯಂತ್ರ ಸರ್ ಇದು. ಈ ಪ್ರಕರಣದಲ್ಲಿ ನಾನು ಈ ಹಿಂದೆನೆ ಈ ರಾಜ್ಯದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು PCCF ಅವರಿಗೆ ಒಂದು ದೂರನ್ನು ನೀಡಿ 24/6/2021-26ರಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು PCCF ಅವರಿಗೆ ಒಂದು ದೂರು ನೀಡುತ್ತೇನೆ. ಈ ರೀತಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಚೋರ್ನೂರು ಹೋಬಳಿ ಸೋಮಲಾಪುರ ಗ್ರಾಮದಲ್ಲಿ ಅರಣ್ಯ ಪ್ರದೇಶವನ್ನ ನಿಯಮ ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ಉಲ್ಲಂಘನೆ ಮಾಡಿ ಅರಣ್ಯ ಪ್ರದೇಶದಿಂದ ಖರಾಬ್ ಜಮೀನ್ ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ರಾಜ್ಯದ ಅರಣ್ಯ ಸಂಪತ್ತನ್ನ ಉಳಿಸಬೇಕಾದಂತ ಅರಣ್ಯ ಅಧಿಕಾರಿಗಳು ವ್ಯಾಪಕವಾದಂತ ಒಂದು ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗ, ಸ್ವಜನ ಪಕ್ಷಪಾತ ನಡೆಸಿ ಕೆಲವು ರಾಜಕಾರಣಿಗಳ ಹಿತಾಸಕ್ತಿಗೆ ಮತ್ತು ಅಧಿಕಾರಿಗಳ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ನಿರ್ವಹಿಸಿ ಅರಣ್ಯ ಭೂಮಿಯನ್ನ ಕಾಪಾಡ್ಲಿಕ್ಕೆ ಇವರು ವಿಫಲರಾಗಿದ್ದಾರೆ. ಜೊತೆಗೆ ಈ ಕೂಡ್ಲೆ ಏನು ಖರಾಬ್ ಭೂಮಿ ಅಂತ ಹೇಳಿ ಮಾಡಿರುವಂತ ಅರಣ್ಯ ಪ್ರದೇಶವನ್ನು ಕೂಡ್ಲೆ ವಾಪಸ್ ಪಡ್ಕೊಳ್ಳಿಕ್ಕೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅಂತ. ಆದ್ರೆ 2 ತಿಂಗಳು ಕಳೆದ್ರು ಅರಣ್ಯ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತಗಂತ ಇಲ್ಲ. ಹಾಗಾಗಿ ಇದೊಂದು ಗಂಭೀರವಾದಂತ ಪ್ರಕರಣ ಆಗುತ್ತೆ ಸರ್. ಇದರಲ್ಲಿ ನನ್ಗೆ ತೀರಾ ಒಂದು ಸಂಶಯ ಬರ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಆ ಭಾಗದ ಜನಪ್ರತಿನಿಧಿಗಳು ಅವರ ಗಮನಕ್ಕೆ ಬಂದಿಲ್ವಾ? ಸೊಂಡೂರ್ನ ಶಾಸಕರಾದಂತ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವ್ರದ್ದು ಅವ್ರ ಗಮನಕ್ಕೆ ಬಂದಿಲ್ವಾ? ಅಥವಾ ಸಂಸದರಾದಂತ ತುಕಾರಾಮ್ ಸಾಹೇಬ್ರು ಅವ್ರ ಗಮನಕ್ಕೆ ಬಂದಿಲ್ವಾ? ಈ ರಾಜಕಾರಣಿಗಳ ಗಮನಕ್ಕೆ ಬಂದಿರದೆ ಅಥವಾ ಜನಪ್ರತಿನಿಧಿಗಳ ಗಮನಕ್ಕೆ ಬರದೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯನಾ? ಹಾಗಾಗಿ ಇಡೀ ಇದರಲ್ಲಿ ತುಂಬಾ ಪ್ರಭಾವ ಬೀರುವಂತ ಸಾಧ್ಯತೆಗಳಿದೆ ಸರ್. ಅಲ್ಲಿನ ಸ್ಥಳೀಯ ಶಾಸಕರಾದಂತ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಮೇಡಮ್ ಅವರು ಹಾಗೂ ಬಳ್ಳಾರಿ ಜಿಲ್ಲೆಯ ಸಂಸದರಾದಂತ ಈ ತುಕಾರಾಮ್ ಅವರು ಇದರ ಬಗ್ಗೆ ಯಾವುದೇ ರೀತಿಯಾದಂತ ಗಮನ ಹರಿಸದೇ ಇರುವಂತದ್ದು ಎಲ್ಲ ಒಂದು ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಸರ್. ನಿಯಮ ಬಾಹಿರವಾಗಿ ಅರಣ್ಯ ಸ್ವರೂಪವನ್ನು ಬದಲಾಯಿಸಿರುವುದು ಖಾಸಗಿ ಕಂಪನಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಐರನ್ ಕಂಪನಿಗಳಿಗೆ ಅನುಕೂಲವಾಗಿ ಮಾರ್ಪಡಿಸುವಂತ ಒಂದು ಸಂಚು ಗಂಭೀರವಾಗಿ ನಡೀತಾ ಇದೆ ಸರ್ ಇದರಲ್ಲಿ. ಹಾಗಾಗಿ ಇದರಲ್ಲಿ ರಾಜಕೀಯ ಪ್ರಭಾವ, ಆರ್ಥಿಕ ಪ್ರಭಾವ ದಿಂದ ನಡೆದಿರುವಂತ ಈ ಪ್ರಕರಣವನ್ನ ಸ್ವತಂತ್ರವಾಗಿ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ CBI ನಂತ ಸ್ವತಂತ್ರ ತನಿಖಾ ಸಂಸ್ಥೆಗೆ ವಹಿಸಬೇಕಾಗಿದೆ ಸರ್. ಇದು ಅಧಿಕಾರಿಗಳು ಇದುವರೆಗೂ ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. 1,000 ಎಕರೆಗೂ ಹೆಚ್ಚು ಅಂದ್ರೆ ಸುಮಾರು ಎಷ್ಟು ಸಾವಿರಾರು ಕೋಟಿ ಎಕರೆ ಅರಣ್ಯ ಭೂಮಿ ನಾಶ ಆಗ್ತಾ ಇದೆ ಸರ್ ಇದರಲ್ಲಿ. ಅಧಿಕಾರಿಗಳು ಇದರಲ್ಲಿ ಬಳ್ಳಾರಿ ಜಿಲ್ಲೆ ಉಪವಿಭಾಗಾಧಿಕಾರಿಗಳು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಈ ಪ್ರಕರಣದಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಅರಣ್ಯ ಭೂಮಿನ ಕಂದಾಯ ಭೂಮಿಯಾಗಿ ಪರಿವರ್ತಿಸಿದ್ದಾರೆ. ಇದರಲ್ಲಿ ತೊಂಡೂರು ತಾಲೂಕಿನ ತಹಶೀಲ್ದಾರರು, ತೊಂಡೂರು ತಾಲೂಕಿನ ADLR ಅವರು, ಜೊತೆಗೆ ಅಲ್ಲಿನ ಸ್ಥಳೀಯ ಕಂದಾಯ ಅಧಿಕಾರಿಗಳು ಇವರೆಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಸರ್. ಹಾಗಾಗಿ ನಾನು ಇವತ್ತು ಮತ್ತೊಮ್ಮೆ ಈ ರಾಜ್ಯದ ಕಾರ್ಯದರ್ಶಿಗಳಿಗೆ ದೂರನ್ನು ನೀಡಿ CBI ತನಿಖೆ ಮಾಡ್ಬೇಕಂತೇಳಿ ನಾನು ಗಂಭೀರವಾಗಿ ಒತ್ತಾಯ ಮಾಡಿದ್ದೇನೆ ಸರ್. ಓಕೆ, ಧನ್ಯವಾದಗಳು ದಿನೇಶ್ ಕಲ್ಲಹಳ್ಳಿ ಸರ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.